ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು ಈ ಶನಿವಾರ ತಪ್ಪದೆ ಒಂದು ವಿಳೆದೆಲೆ ಮೇಲೆ ಈ ರೀತಿ ಬರೆದು ಸಂಜೆ ಒಳಗೆ ಇದನ್ನು ಮಾಡಿ ಅಂತ ಒಂದು ಪರಿಹಾರವನ್ನು ತಂದಿದ್ದಾರೆ. ತಪ್ಪದೆ ಎಲ್ಲರೂ ಕೂಡ ನಮ್ಮ ಸಾಯಿ ಭಕ್ತರೆಲ್ಲರೂ ಕೂಡ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕೆ ಸಾಯಿಯಪ್ಪ ಇಂಥ ಒಳ್ಳೆಯ ಪರಿಹಾರವನ್ನು ತಂದಿದ್ದಾರೆ. ಎಲ್ಲರೂ ಕೂಡ ಈ ಅವಕಾಶವನ್ನು ಮರೆಯದೆ ಈ ಸಂಜೆ ಒಳಗೆ ತಪ್ಪದೆ ಪ್ರಯತ್ನ ಮಾಡಿ. ಯಾಕಂದರೆ ಇದು ತುಂಬ ಸುಲಭವಾಗಿ ಮಾಡುವಂಥದ್ದು. ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಕಷ್ಟಗಳು, ಭಾವನೆಗಳು ಏನೇ ಇರಲಿ, ನಿಮಗೆ ನೋವನ್ನು ಕೊಡ್ತಾ ಇರುವಂಥ ಕಷ್ಟನ ಸಾಯಿ ಮುಂದೆ ಬೇಡ್ಕೊತ ಇವತ್ತು ಸಂಜೆ ಈ ಕೆಲಸನ ಮಾಡಿ. ಏನು ಮಾಡಬೇಕು ಅಂದರೆ, ಈ ಶನಿವಾರ ಸಂಜೆ ಒಳಗೆ ಸಾಯಿಯಪ್ಪ ಫೋಟೋ ಅಥವಾ ವಿಗ್ರಹ ಇದ್ದರೆ ನಿಮ್ಮ ಮನೆಯಲ್ಲಿ, ಪೂಜೆ ಮನೆಯಲ್ಲಿ ಏನು ಇಟ್ಕೊಂಡಿದ್ರೋ ಸಾಯಿಯಪ್ಪ ಅದು ಫೋಟೋ ಅಥವಾ ವಿಗ್ರಹ, ಅದ್ರ ಮುಂದೆ ಸಾಯಿಯಪ್ಪ ಮುಂದೆ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಬೇಡಿಕೆನ ಹೇಳ್ಕೊತ ಒಂದು ವಿಳೆದೆಲೆ ತಗೊಳ್ಳಿ. ಅದರಲ್ಲಿ ಚೆನ್ನಾಗಿ ಒರೆಸ್ಬಿಟ್ಟು ಅದ್ರ ಮೇಲೆ ನೀವು ಸ್ವಸ್ತಿಕ್ ಸಿಂಬಲ್ನ ಹಾಕಬೇಕು. ಗಂಧದಿಂದ ಹಾಕಬೇಕು. ಗಂಧನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಗಂಧದಲ್ಲಿ ಸ್ವಸ್ತಿಕ್ ಸಿಂಬಲ್ನ ಹಾಕಬೇಕು. ಆಮೇಲೆ ಆ ಕಡೆ ಈ ಕಡೆ ಎರಡೆರಡು ಲೈನ್ನ ಹಾಕಬೇಕು. ನಂತರ ಕೆಳಗೆ ಶ್ರೀಂ ಅಂತ ಬರಿಬೇಕು. ಶ್ರೀಂ ಅಂತ ಬರೆದಿದ ನಂತರ ಮತ್ತೆ ಅದನ್ನು ತಿರುಗಿಸಿ, ಅಂದರೆ ಆ ವಿಳೆದೆಲೆನ ತಿರುಗಿಸ್ಬಿಟ್ಟು ಹಿಂದ್ಗಡೆ ನಿಮ್ಮ ಸಂಕಲ್ಪನೆ ಏನಿರುತ್ತೋ ಅದನ್ನು ಮನಸ್ಸಿನಲ್ಲಿ ಹೇಳ್ಕೊತ ಸಾಯಿ ನಾಮಸ್ಮರಣೆ, ಅಂದರೆ ಸಾಯಿ ನಾಮಸ್ಮರಣೆ ಮಾಡ್ಕೊತ ಸಾಯಿಯಪ್ಪನ ಹೆಸರನ್ನು ಬರಿಬೇಕು. ಅಂದರೆ ಜೈ ಸಾಯಿರಾಮ್ ಅಥವಾ ಓಂ ಸಾಯಿರಾಮ್ ಅಂತ ಚಿಕ್ಕದಾಗಿ ಬರಿಬೇಕು. ಇದೆಲ್ಲ ಆಗಿದ ನಂತರ ಸಾಯಿ ಪಾದಗಳ ಮುಂದೆ ₹1, ಅಂದರೆ ಆ ವಿಳೆದೆಲೆಯ ಮೇಲೇ ₹1 ಕಾಯನ್ನು ಇಟ್ಬಿಟ್ಟು ಸಾಯಿ ಪಾದಗಳ ಮುಂದೆ ಇಟ್ಟು ನೀವು ಒಂದು ಮಣ್ಣಿನ ದೀಪನ ಹಚ್ಚಬೇಕು. ಮಣ್ಣಿನ ದೀಪ ಹಚ್ಚುವಾಗ ಅದರಲ್ಲಿ 2 ಬತ್ತಿ ಹಾಕಬೇಕು, 2 ಲವಂಗ, 2 ಏಲಕ್ಕಿ, ಆಮೇಲೆ ಹಸಿ ಕರ್ಪೂರ ಹಾಕಬೇಕು. ತಪ್ಪದೆ ಇದನ್ನು ಮರೆಯದೆ ಹಾಕಬೇಕು. ಇದನ್ನು ಹಾಕಿ ನೀವು ದೀಪ ಹಚ್ಚಬೇಕು. ನಂತರ ಸಾಯಿ ಮುಂದೆ ಕೂತ್ಕೊಂಡು ಸಾಯಿ ನಾಮಸ್ಮರಣೆ ಮಾಡಿ ಒಂದು 10 ನಿಮಿಷ ಸಾಯಿ ಶ್ಲೋಕವನ್ನು ಹೇಳ್ಕೊಳ್ಳಿ. ಆಮೇಲೆ ಹನುಮಾನ್ ಚಾಲೀಸ ಪಾರಾಯಣೆ ಮಾಡಬೇಕು. ಕುತ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಹನುಮಾನ್ ಚಾಲೀಸ ಪಾರಾಯಣೆ ಮಾಡಿ. ಇದೆಲ್ಲ ಇಲ್ಲ, ನನಗೆ ಟೈಮ್ ಸಿಗಲ್ಲ ಅಷ್ಟೊಂದು ಹನುಮಾನ್ ಚಾಲೀಸ ಪಾರಾಯಣೆ ಮಾಡೋಕ್ಕಾಗಲ್ಲ ಅನ್ನೋರು ಒಂದೇ ಒಂದು ಶ್ಲೋಕವನ್ನು ಹೇಳ್ತೀನಿ. ಎಲ್ಲರೂ ಕೂಡ ತಪ್ಪದೇ ಪ್ರಯತ್ನಿಸಿ. ನಿಮ್ಮ ಕಷ್ಟಗಳು ಖಂಡಿತ ದೂರ ಆಗುತ್ತೆ. ಸಾಯಿಯಪ್ಪ ಕೂಡ ಸ್ವೀಕರಿಸುತ್ತಾರೆ. ನಿಮ್ಮ ಕಷ್ಟ, ನಿಮ್ಮ ನೋವನ್ನು ಅವ್ರು ತಗೊಂಡ್ಬಿಡ್ತಾರೆ. ಅದು ಶಾಶ್ವತವಾಗಿ ನಿಮ್ಮಿಂದ ದೂರ ಆಗುತ್ತೆ. ಮತ್ತು ಆ ಶ್ಲೋಕ ಏನು ಅಂದರೆ, ಶ್ರೀರಾಮ ರಾಮ ರಾಮೇತಿ ರಾಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಈ ಶ್ಲೋಕ ತುಂಬ ಪವರ್ಫುಲ್, ಅಂದರೆ ತುಂಬ ಪವರ್ಫುಲ್. ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಇರಲಿ, ಪ್ರತಿದಿನ ಅಟ್ಲೀಸ್ಟ್ ಒನ್ ಟೈಮ್ ಮನಸ್ಸಿನಲ್ಲೇ ಹೇಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಟೈಮ್ ಸಿಕ್ಕಿಲ್ಲ, ನೀವು ಸಾಯಿ ಸಚ್ಚರಿತ್ರೆ ಅಥವಾ ರಾಮಾಯಣ ಅಥವಾ ಹನುಮಾನ್ ಚಾಲೀಸ, ಶ್ರೀ ಲಲಿತಾ ಸಹಸ್ರನಾಮ ಅಥವಾ ವಿಷ್ಣು ಪಾರಾಯಣ ಇದೆಲ್ಲ ಮಾಡೋಕ್ಕೆ ನಮ್ಗೆ ಟೈಮ್ ಸಿಗ್ತಾ ಇಲ್ಲ, ನಾವೇನು ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಈ ಶ್ಲೋಕವನ್ನು 1 ಬಾರಿ ಹೇಳ್ಕೊಳ್ಳಿ ಸಾಕು. ನಿಮ್ಮ ಜೀವನನೇ ತುಂಬ ಬದಲಾವಣೆ ಆಗುತ್ತೆ. ಕೆಲವೊಂದು ಶ್ಲೋಕಗಳಿದೆ, ಅವು ನಿಜವಾಗಲೂ ನಮ್ಮ ಜೀವನನೇ ಬದಲಾವಣೆ ಮಾಡಿಸುತ್ತೆ. ಅಂಥ ಶ್ಲೋಕಗಳು ಇದೆ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಆ ಶ್ಲೋಕಗಳನ್ನು ನೀವು ಹೇಳ್ಕೊತಾ ಇರಿ. 1 ಟೈಮ್ ಹೇಳ್ಕೊಂಡ್ರೆ ಸಾಕು. ಇಷ್ಟು ಬಾರಿ ಹೇಳ್ಕೋಬೇಕಾ ಅಂದರೆ ಏನೂ ಬೇಕಾಗಿಲ್ಲ. 1 ಟೈಮ್ ನೀವು ನೆನಪು ಮಾಡ್ಕೊಂಡ್ರೆ ಸಾಕು. ಆ ದೇವ್ರನ್ನ ಖಂಡಿತ ದೇವರು ನಿಮ್ಮ ಜೊತೆನೇ ಇರ್ತಾರೆ. ಮತ್ತು ಈ ಥರ ನೀವು ಸಂಜೆ ಟೈಮಲ್ಲಿ ಈ ಶನಿವಾರ ತಪ್ಪದೇ ಪ್ರಯತ್ನಿಸಿ. ಮತ್ತು ಆ ಎಲೆನ ಏನು ಮಾಡಬೇಕು ಅಂತ ನೀವು ಪ್ರಶ್ನೆ ಹಾಕ್ಬೋದು. ಆ ಎಲೆನ ಏನೂ ಮಾಡೋಕ್ಕೆ ಹೋಗ್ಬೇಡಿ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಮಡಚಿಬಿಟ್ಟು
ನಾಳೆ ಸಂಡೇನ ಕೆಲಸ ಮಾಡಿ ನಿಮ್ಮ ತುಳಸಿ ಗಿಡ ಇರುತ್ತಲ್ಲ ಮನೆಯಲ್ಲಿ, ತುಳಸಿ ಗಿಡ ಆ ಮಣ್ಣಿನಲ್ಲಿ ಮುಚ್ಚಿಬಿಡಿ, ಅಷ್ಟೇ ಸಾಕು. ಇನ್ನೇನು ಮಾಡೋಕ್ಕೆ ಹೋಗಬೇಡಿ. ಈ ಥರ ಪ್ರಯತ್ನ ಮಾಡಿ, ಖಂಡಿತ ನಿಮ್ಮ ಜೀವನ ಬದಲಾವಣೆ ಆಗುತ್ತೆ. ನಂಬಿಕೆಯಿಂದ ಪ್ರಯತ್ನ ಮಾಡಿ ಸಾಕು. ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.